ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ವಿಚಾರ ಜೋರು ಜಟಾಪಟಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಈ ಬೆನ್ನಲ್ಲೇ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಸಂಘರ್ಷ. ಆರ್ಎಸ್ಎಸ್ ಚಟುವಟಿಕೆಗೆ ಬ್ಯಾನ್ ಅಸ್ತ್ರಕ್ಕೆ ಬಿಜೆಪಿ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆ. ಕಾಂಗ್ರೆಸ್ನ ಆರ್ಎಸ್ಎಸ್ ಅಸ್ತ್ರಕ್ಕೆ ಮೈನಾರಿಟಿ ಪ್ರತ್ಯಸ್ತ್ರದ ಪ್ರಯೋಗ. ಸಂಘ ಪರಿವಾರಕ್ಕೆ ಮಾತ್ರ ಈ ರೂಲ್ಸಾ? ಕೇಸರಿ ಪಡೆ ಆಕ್ರೋಶ. ಸಂಘ ಟಾರ್ಗೆಟು ಅಲ್ಪಸಂಖ್ಯಾತ ಸಂಘ ಸಂಸ್ಥೆಗಳಿಗೆ ವಿನಾಯಿತಿ. ಅಲ್ಪಸಂಖ್ಯಾತ ಸಂಘ ಸಂಸ್ಥೆಗಳಿಗೆ ಈ ನಿಯಮ ಅನ್ವಯ ಆಗಲಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಸರಿ ಪಡೆಯಿಂದ ಸವಾಲು ಹಾಕುವಂತಹ ಕೆಲಸ ಆಗ್ತಿದೆ. ಸರ್ಕಾರಕ್ಕೆ ಹೋರಾಟದ ಮೂಲಕ ಬಿಸಿಯನ್ನು ಮುಟ್ಟಿಸೋದಕ್ಕೆ ಬಿಜೆಪಿ ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈ ಪ್ಲಾನ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ಕೆಲಸವನ್ನು ಇವತ್ತು ಮಾಡಬೇಕು. ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಬಗ್ಗೆ ಏನ್ ಸಾಧನೆ ಮಾಡಿದ್ದೀರಿ, ಏನ್ ಸುಧಾರಣೆಗಳನ್ನು ಮಾಡಿದ್ದೀರಿ? ಕಳೆದ 50-60 ವರ್ಷಗಳ ಕಾಲ ಸುದೀರ್ಘವಾಗಿ ಗುಲ್ಬರ್ಗಾ ಜಿಲ್ಲೆ ನಿಮ್ಮ ಕುಟುಂಬದ ಹಿಡಿತದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಕಳೆದ 2.5 ವರ್ಷಗಳ ತಮ್ಮ ವೈಫಲ್ಯಗಳನ್ನ ಮುಚ್ಚೆ ಹಾಕೊಂಡು ಇವ್ರಿಗೆ RSS ಅನ್ನ ಮುಟ್ಟತಕ್ಕಂಥ ಯೋಗ್ಯತೆನೂ ಕೂಡ ಇಲ್ಲ. ಅದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಅಸಾಧ್ಯ. ನಿಮ್ಮ ಈ ಕೀಳಮಟ್ಟದ ಆಲೋಚನೆಗಳನ್ನ ಜನ ನೋಡಿ ನಗ್ತಾರೆ. ಬರೆದಿರುವಂತ ಪತ್ರವನ್ನ ಹಿಂದೆ ಪಡೆದು ಕ್ಷಮೆಯನ್ನು ಯಾಚಿಸಿ ಈ ಮೂಲಕ ನಿಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಗನಾಂಧಾರಿ ಕೆಲಸ ಮಾಡಿರುವಂತ ಪ್ರಿಯಾಂಕ್ ಖರ್ಗೆ ಅವ್ರ ಪತ್ರ ಕೊಟ್ಟಾಗ ಅಲ್ಲೇ ನೀವು ತಿರಸ್ಕಾರವನ್ನ ಮಾಡಬೇಕಿತ್ತು. ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋರು ಅಂತವೆಲ್ಲ ಹಿಂಗೆ ಮಾತಾಡ್ತವೆ. ಯಾರಪ್ಪನ ಮನೆ ಭಿಕ್ಷೆ ಅಲ್ಲ ಸಂಘಟನೆ ಕಟ್ಟಬೇಕು ಅನ್ನೋದು. ಸಂಘಟನೆ ಕಟ್ಟುವಂಥ ಅವಕಾಶವನ್ನ ಆರ್ಟಿಕಲ್ 19 ಕೊಡುತ್ತೆ. ಅದು ಸಂವಿಧಾನ ಕೊಟ್ಟಿರೋದು. ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವಂಥ ಅಜ್ಞಾನಿಗಳು ಸಂಘಟನೆಯನ್ನು ನಿಷೇಧ ಮಾಡಬೇಕು, ಸಂಘಟನೆ ಮಾಡೋದೇ ತಪ್ಪು ಅಂತ ಹೇಳ್ತಾರೆ. RSS ಆ ಗರಡಿಯಿಂದ ಪಳಿಗೆ ಬಂದಿದ್ದರಿಂದ ಇವತ್ತು ನಮಗೆ ನಾಯಕತ್ವ ಸಿಕ್ತು. ಇವತ್ತೇನು ರಾಜಕೀಯವಾಗಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಲಿ, ಆದರೆ ಇವತ್ತು ರಾಜಕೀಯವಾಗಿ RSS ವಿರುದ್ಧ ಯಾಕೆ ಹೋರಾಟ ಮಾಡ್ತಾರೆ ನಂಗೆ ಅರ್ಥನಾಗ್ತಾ ಇಲ್ಲ. RSS ಬೆಳವಣಿಗೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ. ಅದನ್ನು ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಅವ್ರಿಗೆ ಆಗ್ತಾ ಇಲ್ಲ. RSS ಸಂಸ್ಥೆ ಹುಟ್ಟಿ 100 ವರ್ಷ ಆಗಿದೆ. RSS ಪೊಲಿಟಿಕಲ್ ಪಾರ್ಟಿ ಅಲ್ಲ. ಅವರು ಹೋರಾಟ ಮಾಡಬೇಕಾದದ್ದು ಬಿಜೆಪಿ ಜೊತೆಯಲ್ಲಿ, ಕಾಂಗ್ರೆಸ್ನವರು RSS ಜೊತೆಯಲ್ಲಿ ಅಲ್ಲ. ಅದಕ್ಕಾಗಿ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಿಳುವಳಿಕೆಯಿಂದ ರಾಜಕಾರಣ ಮಾಡಿದರೆ ದೇಶದ ಜನ ಮೆಚ್ಚುತ್ತಾರೆ. ಇರ್ದಿದ್ರೆ ನೀವನ್ನ ಈಗಾಗಲೇ ಇಡೀ ದೇಶದಲ್ಲಿ ತಿರಸ್ಕಾರ ಮಾಡಿದಾರೆ. 2-3 ರಾಜ್ಯದಲ್ಲಿ ಜೀವ ಹಿಡಿದಿದ್ರಿ. ಇದೇ ರೀತಿ ಮಾಡಿದ್ರೆ ಮುಂದೆ ಹೇಳಿಗೆ ಹೆಸರಿಲ್ಲದೇನೆ ಕಾಂಗ್ರೆಸ್ ನಾಶ ಆಗಿ ಹೋಗ್ತಾರೆ. ನೀವು ಹೋರಾಟ ಮಾಡಬೇಕಾದದ್ದು ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ, ಮೋಹನ್ ಭಾಗವತರ ಜೊತೆಯಲ್ಲೆಲ್ಲ, RSS ಜೊತೆಯಲ್ಲೆಲ್ಲ. ಅದಕ್ಕಾಗಿ ಇನ್ನೊಂದು ಸಾರಿ ಅವ್ರಿಗೆ ಕಿವಿಮಾತು ಹೇಳಲಿಕ್ಕೆ ಬಯಸ್ತೇನೆ, ಇಂಥ ಕೀಳು ವಿಚಾರಗಳನ್ನ ಬಿಟ್ಬಿಡಿ, ಮಾಡ್ತಕ್ಕಂಥದ್ದು ಸರಿಯಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೂ ಬರುವ ಮೊದಲು ಪ್ರಣಾಳಿಕೆಯಲ್ಲಿ ಒಂದು ಅಂಶವನ್ನ ಘೋಷಣೆ ಮಾಡಿತ್ತು. ನಾವು ಅಧಿಕಾರಕ್ಕೆ ಬಂದರೆ ಬಜರಂಗ್ ದಳವನ್ನ ನಿಷೇಧ ಮಾಡ್ತೀವಿ ರಾಜ್ಯದಲ್ಲಿ ಅಂತ ಹೇಳಿ. ಅದರ ಬಗ್ಗೆ ಇಲ್ಲಿಯವರೆಗೂ ಕೂಡ ಉಸಿರು ಬಿಡ್ತಾ ಇಲ್ಲ ಕಾಂಗ್ರೆಸ್ ನಾಯಕರು. ಈಗ RSSಗೆ ಅಂಕುಶ ಹಾಕುವಂತಹ ವಿಚಾರಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ಅದೇ ವಿಚಾರ ಜೋರು ಚರ್ಚೆ ಆಗ್ತಾ ಇದೆ. ಇಫ್ ಇನ್ ಕೇಸ್ ಸರ್ಕಾರ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದರೆ RSS ಮತ್ತು ಬಿಜೆಪಿಯ ಹೋರಾಟ ಯಾವ ರೀತಿ ಇರುತ್ತೆ, ಯಾವ ರೀತಿ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ? ಪ್ರೇಮ್, ಈಗಾಗಲೇ ರಾಜ್ಯ ಸರ್ಕಾರ ಯಾವಾಗ ಈ ಒಂದು ಪತ್ರ ವಿಚಾರ ಸಾಕಷ್ಟು ವಿವಾದ ಹುಟ್ಟು ಹಾಕಿತ್ತು, ಆ ಸಂದರ್ಭದಲ್ಲೇ RSSನ ಪ್ರಮುಖ ನಾಯಕರು ಬೆಂಗಳೂರಿನಲ್ಲಿದ್ದರು. ಅವ್ರ ಗಮನಕ್ಕೂ ಕೂಡ ಇದು ಹೋಗಿದೆ. ಅವರು ರಾಜ್ಯ RSSನ ನಾಯಕರು ಜೊತೆಗೆ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟು ಹೋಗಿದ್ದಾರೆ, ಮೋಹನ್ ಭಾಗವತ್ ಹಾಗೆ ದತ್ತಾತ್ರೇಯ ಹೊಸಬಾಳೆಯವರು. ಆ ಹಿನ್ನೆಲೆಯಲ್ಲಿ ಈ ಒಂದು ವಾರಾಂತ್ಯದಲ್ಲಿ ಒಂದು ಮಹತ್ವದ ಬೈಠಕ್ಕು ಬಿಜೆಪಿ ನಾಯಕರು, ರಾಜ್ಯ ನಾಯಕರು ಜೊತೆಗೆ ಸಂಘದ ಸ್ಥಳೀಯ ನಾಯಕರು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಮುಂದಿನ ಹೋರಾಟದ ರೂಪುರೇಷೆ, ಹೋರಾಟ ಅಂತಂದ್ರೆ ತೀರಾ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದಲ್ಲ, ಇದನ್ನ ಕಾನೂನಾತ್ಮಕವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ RSS ಇದೆ. ಬಿಜೆಪಿ ಸ್ಥಳೀಯವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಆದರೆ ರಾಜ್ಯ ಸರ್ಕಾರದ ನಡೆ ನೋಡಿಕೊಂಡು ಈ ಒಂದು ತೀರ್ಮಾನಕ್ಕೆ ಬರೋ ಸಾಧ್ಯತೆ ಇದೆ. ಇವತ್ತು ಸಚಿವ ಸಂಪುಟ ಸಭೆ ಇದೆ. ಏನಾದರೂ ತೀರ್ಮಾನ ಮಾಡಿದ್ದೆ ಆದಲ್ಲಿ ಈಗ ಕೇರಳ ಮತ್ತೆ ತಮಿಳುನಾಡಲ್ಲಿ ಯಾವ ರೀತಿ ಅಲ್ಲಿನ ಸಂಘ ಪರಿವಾರದವರು, ಅಲ್ಲಿನ ಬಿಜೆಪಿಯವರು ಯಾವ ರೀತಿ ಕಾನೂನು ಪ್ರಕಾರ ಹೋರಾಟ ಮಾಡಿದ್ರು, ಅದೇ ರೀತಿ ಹೋರಾಟ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ಇದೆಲ್ಲವನ್ನು ಕೂಡ ಈ ಒಂದು ವಾರಾಂತ್ಯದ ಬೈಠಕ್ನಲ್ಲಿ ಚರ್ಚೆ ಮಾಡ್ತಾರೆ. ಮುಖ್ಯವಾಗಿ ಇವತ್ತು ಸಂಪುಟದ ತೀರ್ಮಾನವನ್ನ ನೋಡ್ತಾರೆ. ರಾಜ್ಯ
ರಾಜ್ಯ ಸರ್ಕಾರ ಯಾವ ರೀತಿಯ ಆದೇಶಗಳನ್ನ ತರುತ್ತೆ ಅನ್ನುವಂಥದ್ದು. ಅಂದ್ರೆ ಈಗ ತೀರಾ ಟಾರ್ಗೆಟ್ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಎಲ್ರಿಗೂ ಕೂಡ ಸಂಘ ಪರಿವಾರದವರಿಗೆ ಮತ್ತೆ ರಾಜ್ಯ ಬಿಜೆಪಿ ನಾಯಕರಿಗೆ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ ಒಂದಷ್ಟು ಹೈಕಮಾಂಡ್ ನಾಯಕರ ಸಲಹೆಗಳನ್ನು ಕೂಡ ಈ ನಿಟ್ಟಿನಲ್ಲಿ ಪಡ್ಕೊಳ್ತಾರೆ. ಒಟ್ಟಾರೆಯಾಗಿ ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ತರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೆ ಹೋರಾಟ ಮಾಡೋ ಸಾಧ್ಯತೆ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.